ಶ್ರದ್ಧಾಭಕ್ತಿಯಿಂದ ಜರುಗಿದ ಕಲಿಯುಗ ವರದ ಶ್ರೀ ಅಯ್ಯಪ್ಪ ಸ್ವಾಮಿ ಮಂಡಲ ಪೂಜಾ ಮಹೋತ್ಸವ. ಸಾವಿರಾರು ಭಕ್ತರು ಭಾಗಿ. ಅಯ್ಯಪ್ಪ ನಾಮಾವಳಿಗಳನ್ನು ಹಾಡಿ ಗುಣಗಾನ ಮಾಡಿದ ಭಕ್ತರು. ತುಂತುರು ಮಳೆಯ ನಡುವೆ ಸಾಗಿದ ಶೋಭಾಯಾತ್ರೆ. ಕಾನನವಾಸ ಕಲಿಯುಗ ವರದ ಶ್ರೀ ಅಯ್ಯಪ್ಪ ಸ್ವಾಮಿಯ ವಾರ್ಷಿಕ ಮಂಡಲ ಪೂಜಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು. ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಆರ್ಜಿ ಗ್ರಾಮ ಪೆರುಂಬಾಡಿ ವಿರಾಜಪೇಟೆ ವತಿಯಿಂದ 29ನೇ ವರ್ಷದ ಮಂಡಲ ಪೂಜಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು. ಬೆಳಿಗ್ಗೆ ಗಣಪತಿ ಹೋಮದೊಂದಿಗೆ ಆರಂಭವಾದ ಮಂಡಲ ಪೂಜಾ ಮಹೋತ್ಸವವು ಶ್ರೀ ಅಯ್ಯಪ್ಪನ ಭಜನೆ ನಡೆಯಿತು. ಮಧ್ಯಾಹ್ನ ಶ್ರೀ ಸ್ವಾಮಿಗೆ ಮಹಾಪೂಜೆ ಸಲ್ಲಿಸಲಾಯಿತು. ನಂತರದಲ್ಲಿ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ ಸುಮಾರು 7:30 ಗಂಟೆಗೆ ಭಜನಾ ಮಂದಿರದಲ್ಲಿ ದೀಪಾರಾಧನೆ ನಡೆಯಿತು. ಶ್ರೀ ಸ್ವಾಮಿಯ ಭಾವಚಿತ್ರ ಬಿಡಿಸಿದ ಪಲ್ಲಕ್ಕಿಯೊಂದಿಗೆ ಅಯ್ಯಪ್ಪ ಮಾಲಧಾರಿಗಳು ಭಜನಾ ಮಂದಿರದಿಂದ ಮೆರವಣಿಗೆಯಲ್ಲಿ ಸಾಗಿದರು. ಮೆರವಣಿಗೆಯಲ್ಲಿ ಮಹಿಳೆಯರು ಸೇರಿದಂತೆ ಮಕ್ಕಳು ದೀಪ ಹೊತ್ತು ಮೆರವಣಿಗೆಗೆ ಮೆರುಗು ನೀಡಿದರು. ಶ್ರೀ ಅಯ್ಯಪ್ಪ ಸ್ವಾಮಿ ಬೇಟೆಗೆ ಹೊರಡುವ ವಿರಾಟ್ ರೂಪದ ಸ್ತಬ್ಧ ಚಿತ್ರವು ವಿದ್ಯುತ್ ಅಲಂಕೃತ ಮಂಟಪದಲ್ಲಿ ಶೋಭಾಯಾತ್ರೆಯ ಪ್ರಮುಖ ಆಕರ್ಷಣೆಯಾಯಿತು. ಕೇರಳದ ಚಂಡೆಮೇಳ ಮೆರವಣಿಗೆಗೆ ಸಾಥ್ ನೀಡಿತು. ಶೋಭಾಯಾತ್ರೆಯು ಭಜನಾ ಮಂದಿರದಿಂದ ಹೊರಟು ಪೊಲೀಸು ತಪಾಸಣೆ ಕೇಂದ್ರದ ಬಳಿಯ ಜಂಕ್ಷನ್ ವರೆಗೆ ತೆರಳಿ ಹಿಂತಿರುಗಿ ಬಳಿಕ ಬಾಳುಗೋಡು ಚಾಮುಂಡಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಭಜನಾ ಮಂದಿರದಲ್ಲಿ ಕೊನೆಗೊಂಡಿತು. ಆಡಳಿತ ಮಂಡಳಿ ದಾನಿಗಳಿಂದ ಬಿರುಸಿನ ಸಿಡಿಮದ್ದು ಪ್ರದರ್ಶನ ಕಂಡಿತು. ಭಜನಾ ಮಂದಿರದಲ್ಲಿ ಗುರುಸ್ವಾಮಿ ನೇತೃತ್ವದಲ್ಲಿ ಪಡಿ ಪೂಜೆ ನಡೆಯಿತು. ಮಹಾಪೂಜೆ ಸಲ್ಲಿಸಲಾಗಿ ಪ್ರಸಾದ ವಿನಿಯೋಗ ನಡೆಯಿತು. ನಂತರ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಈ ಸಂದರ್ಭ ಶ್ರೀ ಸ್ವಾಮಿ ಅಯ್ಯಪ್ಪ ಭಜನಾ ಮಂದಿರದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಮಹೇಶ್, ಉಪಾಧ್ಯಕ್ಷರಾದ ಉಮೇಶ್, ಕಾರ್ಯದರ್ಶಿ ಶಿವಪ್ಪ ಹಾಗೂ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಸದಸ್ಯರು, ಪೆರುಂಬಾಡಿ ಆರ್ಜಿ ಗ್ರಾಮ, ಬಾಳುಗೋಡು, ಬಿಟ್ಟಂಗಲ ಸೇರಿದಂತೆ ನಗರದ ಹಲವು ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಅಯ್ಯಪ್ಪ ಭಜನಾ ಮಂದಿರ ಪೆರುಂಬಾಡಿ ವತಿಯಿಂದ 29ನೇ ವರ್ಷದ ಮಂಡಳ ಪೂಜಾ ಉತ್ಸವವನ್ನು ಆಚರಿಸ್ತಾ ಬರೆಸ್ತಾ ಇದ್ದೀವಿ. ಸರ್ವ ಸದಸ್ಯರು ನಮಗೆ ಕೈ ಜೋಡಿಸಿ ಈ ವರ್ಷವೂ ಅದೇ ಥರ ಎಲ್ಲ ವರ್ಷ ನಡೆಯೋ ಥರ ಈ ವರ್ಷವೂ ಮುಂದೆ ನಡೀತಾ ಬರ್ತಾ ಇದೆ. ಬೆಳಿಗ್ಗೆ 6 ಗಂಟೆಗೆ ಗಣಪತಿ ಹೋಮದಿಂದ ಮಧ್ಯಾಹ್ನ ಮಹಾಪೂಜೆ ಹಾಗೂ ಈಗ ಸಾಯಂಕಾಲ ನಮ್ಮ ತೇರಿನ ಅಯ್ಯಪ್ಪನ ತೇರಿನಲ್ಲಿ ಹೋಗಿ ಪೆರುಂಬಾಡಿ ಗೇಟಿಂದ ಬಂದು ತಿರುಗಿಸಿ ಬಂದು ಈಗ ದೇವಸ್ಥಾನಕ್ಕೆ ತಲುಪಿದ್ದೀವಿ. ಚಾಮುಂಡಿ ಮಾಳಕ್ಕೆ ಹೋಗಿ ಅಲ್ಲಿ ಒಂದು ದೀಪ ಕತ್ತಿಸೋ ಒಂದು ಪ್ರೋಗ್ರಾಮು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ಥರ ಈಗ ಮುಗಿಸಿ ಈಗ ಶ್ರೀ ಅಯ್ಯಪ್ಪ ಭಜನಾ ಮಂದಿರಕ್ಕೆ ನಾವು ತಲುಪಿದ್ದೇವೆ. ಹಾಗೂ ಬೆಳಿಗ್ಗೆ
ನಾಷ್ಟದ ಇದನ್ನು ಇರುತ್ತದೆ, ಮಧ್ಯಾಹ್ನ ಅನ್ನದಾನಗಳು ಇರುತ್ತೆ, ಸಾಯಂಕಾಲ ಅದೇ ಥರ ಅನ್ನದ ಪ್ರಸಾದವನ್ನು ನೀಡಿ ವರ್ಷವೂ ಉಪಯೋಗಿಸಬೇಕಾಗಿ ಹೇಳ್ತಿದ್ದೇವೆ. ಹಾಗೂ ಇವರಾದಂಥ ಧ್ವಜಾಜಿಯಾದಂಥ ಶಿವಪ್ಪನವರು ಹಾಗೂ ವೈಸ್ ಪ್ರೆಸಿಡೆಂಟ್ ತೀರ್ಥ ಅವರು ಹಾಗೂ ಸರ್ವ ಸದಸ್ಯರು ಸೇರಿ, ಈ ಊರಿನ ಎಲ್ಲ ಸದಸ್ಯರು ಸೇರಿ ಈ ವರ್ಷವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಅದೇ ಥರ ಇನ್ನು ಮುಂದೆನೂ ಇನ್ನೂ ಹೆಚ್ಚಿನ ಜನಸಂಖ್ಯೆ ಸೇರಿ ಮಾಡಬೇಕಾಗಿ ಎಲ್ಲರೂ ಕೈ ಜೋಡಿಸಬೇಕಾಗಿ ನಾವು ವಿನಂತಿಸ್ತೀವಿ.